ಬಾಗಲಕೋಟೆ ಮೀನುಗಾರರ ಉದ್ಯೋಗದ ಹೋರಾಟ. ಬಾಗಲಕೋಟೆ ಜಿಲ್ಲೆಯ ಮೀನುಗಾರಿಕಾ ಇಲಾಖೆಯ ಅಧಿಕಾರಿಗಳು ಅನಿರೀಕ್ಷಿತವಾಗಿ ಮತ್ತು ದಿಢೀರನೆ ಒಂದು ಭರ್ಜರಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದರು. ಇದು ಎಲ್ಲರ ಗಮನ ಸೆಳೆಯಿತು. ಆಂಧ್ರ ಪ್ರದೇಶದಿಂದ ರಹಸ್ಯವಾಗಿ ಬಂದಿದ್ದ ಮೀನುಗಾರರನ್ನು ಅಧಿಕಾರಿಗಳು ಪತ್ತೆಹಚ್ಚಿ ಅವರನ್ನು ವಶಕ್ಕೆ ಪಡೆದು ಸ್ಥಳೀಯ ಪೊಲೀಸ್ ಠಾಣೆಗೆ ಕರೆದೊಯ್ದರು. ಸ್ಥಳೀಯ ಏಜೆಂಟರಾದ ಮಾಂತೇಶ್, ನಿಜಪ್ಪ ಮತ್ತು ಅಯೋಬ್ ಇಮಾಮ್ ಹುಲಗೆ ಅವರು ಹೊರ ರಾಜ್ಯದವರ ಆಗಮನದಿಂದ ಸ್ಥಳೀಯರಿಗೆ ಉದ್ಯೋಗದ ತೊಂದರೆಯಾಗಿದೆ ಎಂದು ದೂರು ನೀಡಿದರು. ಜಿಲ್ಲೆಯ ಸ್ಥಳೀಯ ಮೀನುಗಾರರು ತಮ್ಮದೇ ನೆಲದಲ್ಲಿ ಕೆಲಸವಿಲ್ಲದೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗುವ ದುಸ್ಥಿತಿಗೆ ಸಿಲುಕಿರುವುದು ಅವರಲ್ಲಿ ತೀವ್ರ ಆಕ್ರೋಶವನ್ನು ಉಂಟುಮಾಡಿದೆ. ನಮ್ಮ ಮೀನುಗಾರಿಕೆ ಇಲಾಖೆಯಿಂದ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಮಹೇಶು ಬಾದಾಮಿ. ಈ ಹಿಂದೆ ಈ ಮೀನುಗಾರಿಕೆ ಬಾಗಲಕೋಟೆ ಸಂಘದಿಂದ ನಮಗೆ ಲೆಟರ್ ಬಂದಿತ್ತು. ಈಗ ಅನಧಿಕೃತವಾಗಿ ಆಂಧ್ರದವ್ರು ಬಂದು ಮೀನುಗಾರಿಕೆ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ರೈಡ್ ಮಾಡಿ ಅವ್ರನ್ನ ಇಲ್ಲಿಂದ ಹೊಡೆದೋಡಿಸಿ ಅಂತ ಹೇಳಿದರು. ಅದಕ್ಕೆ ಇವತ್ತು ನಾವು ರೈಡ್ ಹೋಗಿದ್ದೀವಿ. ಕೊತ್ಲೂರು ಜಡ್ರಾಮಗುಂಟಿಗೆ ಹೊಂದಿಕೊಂಡಂಥ ನಡುಗಡ್ಡೆಯಲ್ಲಿ ಇವೆಲ್ಲ ಬಲೆಗಳನ್ನು ಸೀಸ್ ಮಾಡ್ಕೊಂಡು ಬಂದಿದ್ದೀವಿ. ನಾವು ಹಿಡಿಲಿಕ್ಕೆ ಹೋದಾಗ ಅವರು ಬಲೆಗಳನ್ನು ಬುಟ್ಟಿಗಳನ್ನು ಬಿಟ್ಟು ಬೇರೆ ಕಡೆ ಓಡೋದ್ರು. ಈ ಒಂದಿಬ್ಬರು ಮಾತ್ರ ಸಿಕ್ಕಿದ್ದಾರೆ, ಅವ್ರು ಹಿಡ್ಕೊಂಬಂದಿದ್ದೀವಿ. ಮತ್ತು ಚಿಕ್ಕ ಬಲೆಯಿಂದ ಸಣ್ಣ ಮೀನುಗಳನ್ನು ಹಿಡಿತಾ ಇದ್ದಾರೆ. ಅದಕ್ಕೆ ಯಾವುದೇ ಆಸ್ಪತ್ರೆ ಇಲ್ಲ, ನಾವು ಕೊಡ್ತಾ ಇಲ್ಲ, ಪರವಾನಗಿಗೂ ಕೊಟ್ಟಿಲ್ಲ. ಆದ್ದರಿಂದ ಅವ್ರನ್ನೆಲ್ಲ ಸೀಸ್ ಮಾಡಿ ಇವತ್ತು ತಂದು ಇಲ್ಲಿ ಹಾಕಿದ್ದೀವಿ. ಈ ಮೀನ ಸಣ್ಣ ಹಾಕವೇನು ದೊಡ್ಡ ಹಾಕೋರು? 1.5-2 kg ಆಗ್ತಾವ್ರಿ. ಇವ್ರು ಸಣ್ಣ ಇದ್ದಾಗಲೇ ಇದು ಹಿಡಿದು ಇನ್ನು 200 ಗ್ರಾಮ್ 300 ಗ್ರಾಮ್ ಇದ್ದಾಗ ಅವರು ಬಲೆಗಳು ಹಾಕಿ ಸಣ್ಣ ಕಣ್ಣಿನ ಬಳೆ ಹಾಕಿ ಹಿಡಿತಾ ಇದ್ದಾರೆ. ಅವರು 10 kg ಮಟ್ಟ ಹಾಕ್ತಾವ್ರಿ. ಇವು 2 ಕಿಲೋ 1 ಕಿಲೋದಿಂದ 10 ಕಿಲೋ ಮಟ್ಟ ಹಾಕ್ತಾವ್ರಿ. ಈಗ ಇಬ್ಬರಿಗೆ ಹಿಡಿದಿರೇನ್ರಿ? ಇವ್ರು ಬ್ಯಾಡಗಾರಾಗಬೇಕು. ಇವ್ರು ಕೇಳ್ರಿ, ಇವ್ರ ಪರಿಸ್ಥಿತಿ ಏನಿದೆ. ಇವರು ಜಿಂಗಿ ಬಲಿ ಹಾಕಿ ಎಲ್ಲ ಮೀನ ನಾಶ ಮಾಡ್ಯಾರ್ರಿ. ಎಲ್ಲ ನಾವು ಹೇಳಿದ್ರು ಕಡ್ರು ನಮ್ಮ ಚಿಂಗಿಲಿಗೆ ಎಲ್ಲ ಊರನ್ನವರು ದುಡ್ಯಾಕೆ ಹೋಗ್ಯಾರ ಸರ್. ಒಟ್ಟು ಬ್ಯಾಟ್ ಇಲ್ಲ ಏನಿಲ್ಲ, ಎಲ್ಲ ಜಿಂಗಿ ಹಿಡ್ಕೊಂಡು ಎಲ್ಲ ಹೊಡ್ಯಾಕತ್ತಾರೆ ಸರ್. ಅವರು ನಾವು ಹೋಗಾಕತ್ತೇವು, ಕಳಿಸ್ತೇಳಪ್ಪ ಅಂತಾರೆ. ಸಾಹೇಬರು ಬರ್ತಾರೆ, ಕಳಿಸ್ತೇಳಪ್ಪ ಅಂತಾರೆ. ಇದೇ ಸರಿ ನೋಡ್ರಿ, ನಾವು ಬಲಿ ತಂದಿದ್ದೀವಿ. ಇದೇ ಸರಿ ತಂದೆವು. ಅವ್ರು ಯಾರಿಗೆ ಆಡಿಸ್ಬೇಡ್ದು ಸರ್, ಅವ್ರು ಕಳಿಸ್ಬೇಕು ಆಂಧ್ರ ಮಂದಿ ಒಟ್ಟಾಗಿ. ಈಗ ಅಲ್ಲಿ ಹೇಳಕ್ ಹೋದ್ರೆ ಹೆಣ್ಮಕ್ಳು ಹೆಣ್ಮಕ್ಳು ಮೈ ಮೇಲೆ ಬಂದಿದ್ರು, ಬಸ್ಸು ಮೈ ಮೇಲೆ ಬಂದಿದ್ರು. ಮತ್ತು ನಾವೇ ಬೆದರ್ಸಿದ್ವಿ, ಬಿಡಪ್ಪ ಹಿಂಗೆ ಮಾಡಬೇಡ ಅಂದೇವು. ಇಲ್ಲೇ ಇದ್ರಾಗ ಹಿಂಗೆ ಮಾಡ್ತಾರೆ. ಅವ್ರು ಅಲ್ಲಿ ಏನು ಮಾಡ್ತಿರ್ಬೇಕ್ರಿ ಅವರು. ಅದಕ್ಕಂತ ಅವ್ರು ಯಾರಿಗೆ ಆಸ್ಪತ್ರೆ ಕೊಡಬೇಡ್ರಿ, ಎಲ್ಲರಿಗೆ ಅವ್ರಿಗೆ ಕಿತ್ತಿಸ್ಬೇಕ್ರಿ ಅವ್ರು. ಪೊಲೀಸರು ಏನಂತಾರೆ? ಈಗ ಪೊಲೀಸರು ಬಂದಿದ್ರು, ಒಂದು ಅರ್ಧ ತಾಸು ತಡ್ರಿ, PSI ಬರ್ತಾರೆ, ಅವ್ರ ಎದುರಿಗೆ ನೀವು FIR ಮಾಡ್ರಿ ಅಂತ ಹೇಳ್ತಾರೆ. ಇಲ್ಲಿ ಸ್ಥಳೀಯ ಬ್ಯಾಟಗಾರಿಗೆ ಅವಕಾಶ ಇಲ್ಲ ಸರ್. ಹೊರ ರಾಜ್ಯದಿಂದ ಬಂದು ಅಕ್ರಮವಾಗಿ ಬೇಟೆ ಆಡುತ್ತಾ ಇದ್ರು ಸರ್. ಅವ್ರಿಗೆ ಹೇಳಕ್ಕೂ ಅವ್ರು ಹಿಡಿಯಕ್ಕೆ ಹೋದ್ರೆ ರೇಡ್ ಗೀಡ್ ಹಾಕಿದ್ರು ಹೊರಗಿಂದ ಹೊಸಲಿಂದ ಮತ್ತೆ ಇದು ಕೋಲ್ಟಿನಿಂದ ಹಾಕಿಸ್ಕೊಂಡು ಮತ್ತೆ 2-3 ದಿವಸ ಮೇಲೆ ಮತ್ತೆ ಬಿಡಿಗೆ ಒಂದು 2-3 ಸಾವಿರ ರೂಪಾಯಿ ದಂಡ ಕಟ್ಟಿ ಮತ್ತೆ ಹೊಳ್ಳಿ ಹಾಕ್ತಾರೆ ಸರ್. ಹಿಂಗಾಗಿ ಏಜೆಂಟ್ಗಳಿಗೆ ಮತ್ತು ಈ ಹೊಳೆ ಆಡ್ಸೋರಿಗೆ ಎಲ್ಲರಿಗೆ ಸವಲತ್ತು ಸಿಗುತ್ತೆ. ಮತ್ತು ಅಲ್ಲಿ ರೇಡ್ ಮಾಡಕ್ಕೆ ಹೋದ್ರೆ ಊರನ್ನ ಮಂದಿನ ಕರ್ಕೊಂಡ್ಬಂದು ಜಗಳ ಮಾಡ್ತಾರೆ ಸರ್. ಇದಕ್ಕೆ ಮೇನ್ ಏಜೆಂಟ್ರು ಅಯ್ಯೂಬ್ ಮತ್ತು ಸರಫರಾಜ್, ಮಾಂತೇಶ್ ಮತ್ತು ನಿಜಪ್ಪ, ಇವರೆಲ್ಲರೂ ಗುಂಡಾಗಿರಿ ವರ್ತನೆ ಮಾಡ್ತಾ ಇದ್ರು ಸರ್. ಅಲ್ಲಿ ಲೋಕಲ್ ಇಮಾಮ್ ಹುಲ್ಗೇರಿ ಅಕ್ರಮವಾಗಿ ನಮ್ಮ ಬ್ಯಾಟಿಗಾರನ ಮೇಲೆ ದಾಳಿ ಮಾಡ್ತಾರೆ ಸರ್. ಹಿಡಿಯಕ್ಕೆ ಹೋದ್ರೆ ದಾಳಿ ಮಾಡೋದು, ಮತ್ತು ಲೋಕಲ್ ಬ್ಯಾಟಿಗಾರ ಗಿಲಿ ಎಲ್ಲ ಕಿತ್ತು ಹೋಗೋದು, ಈ ನಮ್ಮನೆ ಗುಂಡಾವಂತನೆ ಮಾಡಾಕ್ತಾರೆ ಸರ್. ಅವ್ರ ಮೇಲೆ ಕ್ರಮ ತಗೊಂಡು ಒಟ್ಟು ಈ ನಮ್ಮ ಕರ್ನಾಟಕ ರಾಜ್ಯದಿಂದ ಓಡಿಸ್ಬೇಕು ಸರ್. ಆಂಧ್ರದವ್ರು ಒಟ್ಟು ನಮ್ಮ ಅಲ್ಲಿ ಮಟ್ಟ ಜಲಸ್ದಾಗ ಇರಬಾರ್ದು ಸರ್. ಮತ್ತು ಮೀನುಗಾರ ಇಲಾಖೆದವ್ರು ಏನು ಮಾಡಾಕ್ತಾರೆ? ಮೀನುಗಾರ ಇಲಾಖೆದವರು ರೇಡ್ ಹಾಕಿ ತಗೊಂಡ್ಬಂದು ಎಷ್ಟು ಬಾರಿ ಹೇಳಿದ್ರು ಸರ್. ಅವರು ಬರ್ತಾರೆ ಸರ್, ರೇಡ್ ಹಾಕ್ಸ್ತಾರೆ ಸರ್. ಅಲ್ಲಿ ಬಂದು ಎಫ್ಐಆರ್ ಹೇಳ್ತೀವಿ ಸರ್. ಎಫ್ಐಆರ್ ಒಂದು ವಾರಕ್ಕೆ ಸರ್ ಮತ್ತೆ ಅವ್ರು ಡಿಸ್ಪೋಸ್ ಆಗ್ಬಿಡ್ತಾರೆ ಸರ್. ಎಲ್ಲ ಫೋಟೋಗಳಿಗೆ ಆದೇಶ ಮಾಡ್ಕೋತಾರೆ ಸರ್. ಆದೇಶ ಮಾಡ್ಕೊಂಡು ಹೊರಗೆ ತೊಗೊಂಡ್ಬಿಡ್ತಾರೆ ಸರ್. ಅವ್ರು ಏಜೆಂಟ್ ಈ ಏಜೆಂಟ್ ಅಂತಿರಲ್ಲ, ಈ ಏಜೆಂಟ್ ಕರ್ತಾರೇನೋ ಅವ್ರಿಗೆ? ಅಲ್ಲಿ ಈ 4 ಮಂದಿ ಏಜೆಂಟ್ ಕರ್ತಾರೆ ಸರ್. ಏನೇನು ಹೆಸರು ಅವ್ರದ್ದು? ವಸೂಲಿ ಮಾಡ್ಕೊಂಡು ಆ ಏಜೆಂಟ್ರ ಹೆಸರೇನು? ಏಜೆಂಟ್ರ ಹೆಸರು ಸರ್, ಏಜೆಂಟ್ರ ಹೆಸರೇನು? ಅಯ್ಯೂಬು, ಇಮಾಮ್, ಮಾಂತೇಶ್, ನಿಜಪ್ಪ, ಸರ್ಫರಾಜ್. ಅವರೆಲ್ಲ ಇಲ್ಲಿಯವರು? ಇಲ್ಲಿ ಬಾಗಲಕೋಟೆ ಅವರು. 3 ಮಂದಿ ಬಾಗಲಕೋಟೆ ಅವರು. ಮಾಂತೇಶ್ ಬಿಜಾಪುರದವರು. ಅವ್ರ ಮೇಲೆ ಈಗ ಲೀಗಲ್ ಆಕ್ಷನ್ ತಗೋತಿರೋ ಹೆಂಗೆ ಮಾಡ್ತಿರೋ?
ಅವ್ರ ಮೇಲೆ ಸಾಕ್ಷಿಗಳು ಸಿಕ್ಕರೆ ಮಾತ್ರ ತೊಗೊಳಕ್ ಬರುತ್ತೆ ಸರ್ ಆ್ಯಕ್ಷನ್. ಆ ಮೀನಾ ತೋರಿಸಿರೋದು ಚೀಲ 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 ಸಾಕ್ಷಿ ಇದೆ ನೋಡ್ರಿ ಸರ್, ಒಣಗಿದ ಮೇನ ಸಾಕ್ಷಿ ಸರ್. ಇವು ಮೀನಾ ದೊಡ್ಡ ಹಾಕವೇನ್ರಿ ಇವು? ಹತ್ತು ಇದು 10 ಕಿಲೋ ಮೀನ್ ಹಾಕೈತಿ. ಇವ್ರು ಸಣ್ಣ ಇದ್ದಾಗೆ ಖಲಾಸ್ ಮಾಡ್ತಾರೆ. 1 ಇಂಚ್ 2 ಇಂಚ್ 4 ಇಂಚ್ ಮಟ ಹೊಡೆದು ಕಲಾಸ್ ಮಾಡ್ಬಿಡ್ತಾರೆ. ಅಲ್ಲ ರೀ ಡಿಂಗಿ ಇವ್ರ ನಿಕಾಲ್ ಮಾಡ್ತಾರೆ. ಮುಂದೆ ಬೆಳಿಬೇಕಂದ್ರೆ ಏನು ಬೆಳಿಬೇಕು ನೀವು? 4 ಕ್ವಿಂಟಲ್ 5 ಕ್ವಿಂಟಲ್ ಮೀನ ರೀ, 50 ಕಿಲೋ ಮೀನ ಇದೆ. ಹೇಳ್ರಿ ಮಾಸ್ಟೆಲ್ಲ ಹಿರಿಯಗಳ ಸರ ಅಲ್ಲಿ ಬುಕ್ಕಲ ಮುಳುಗಡೆ ಇರೋದ್ರ ಸರ ನಾವು ಮುಳುಗಡೆ ಸಂತರು ಎಲ್ಲ ಮನೆ ಎಲ್ಲ ನಮ್ಮ ಡ್ಯಾಮೇಜ್ ಹೋಗಿ ಸರ್ ಇರ್ಬಿಡಿ ಸರ್ ಇಷ್ಟ ಸರ ಏನು ಬಿಟ್ಟಂದ್ರೆ ಈಗ ನಾವು ಲೈಸೆನ್ಸ್ ತಗೊಂಡು ನಮ್ಮ ಕಾನೂನು ಪ್ರಕಾರ ನಾವು ಉದ್ಯಮ ಹಾಕೊಂಡು ಹೊಂಟೇವೆ ಸರ್. ಇವರು ಆಂಧ್ರದವ್ರು ತಂದು ನಿಜಪ್ಪ ಆಳದಿನ್ನಿ ರೀ, ಮಾಂಕೇಶ್ ಆಳದಿನ್ನಿ, ಬಾಗಲಕೋಟೆ, 5 ಬಾಗಲಕೋಟೆ, ಇನ್ನೊಬ್ಬ ಯಾರ್ಯಾವ ಇಮಾಮ ಬಾಬಿಡ, ಇವ್ರು 5 ಮಂದಿ ಏಜೆಂಟ್ಗಳು ಬರೀ ಸಣ್ಣ ಮೀನ ಹೊಡಿಸ್ತಾರ. ಇದು ಹೊಡಿಬಾರ್ದು ಕಾನೂನು ಆದೇಶ ಐತ್ರಿ. ಇವಾಗ ಇದ್ರಾಗ ಏನೈತಿ ಇವರು ಒಟ್ಟು ಅಕ್ರಮ ಮಾಡತ್ತಾರ. ನಾವು ಲೋಕಲ್ದವ್ರ ಮಂದಿ ಮೀನ ಆಡ್ಯಾಕ ಹೋಗ್ಕೊಂಡು ನಮ್ಮನ್ನ ಹೊಳ್ಯಾಗ ಇನ್ನು ಆಡ್ಬೇಡ್ರಿ ಅವ್ರ ಆಡ್ಲಿ ಅಂತ ಡಬ್ಬಳಿಕೆ ಮಾಡ್ತಾರೆ. ಇದರಿಂದ ನಮಗೆ ಯಾವತ್ತಿಗೆ ಅನಾಹುತ ಆಯಿತು ನಮ್ಮನ್ನ ಯಾವತ್ತಿಗೆ ಕೊಲೆ ಮಾಡ್ತಾರೆ ಗೊತ್ತಿಲ್ಲ. ಅವರು 4-5 ಮಂದಿಯಿಂದ ನಮ್ಮ ಮೀನುಗಾರಿಗೆ ಯಾವಾಗೋ ಪೆಟ್ಟಾಗುತ್ತೆ ಅನ್ನೋ ನಮಗೆ ಭಯ ಐತಿ. ಇದನ್ನು ಪೊಲೀಸ್ ಸ್ಟೇಷನ್ ಅಲ್ಲಿ ಇವತ್ತು ಇಲಾಖೆದರೆ ಎಲ್ಲರಿಗೂ ನಾವು ಎಚ್ಚರಿಕೆ ಕೊಡ್ತೇವೆ. ಏನಾರ ಆತಪ್ಪ ಅಂದ್ರೆ ಇವರೇ ಹೊಣೆಗಾರ ಅಂತ ನಾವು ಅದನ್ನೊಂದು ರಿಪೋರ್ಟ್ ಮಾಡ್ತೇವೆ. ಯಾಕಂದ್ರೆ ನಮ್ಮ ಮೀನುಗಾರ ಹೆಣ್ಮಕ್ಳು ಹೊಡ್ಯಾಕ್ ಬರ್ತಾರೆ ಅಂದ್ರೆ ಮೀನುಗಾರ ಡಿಪಾರ್ಟ್ಮೆಂಟ್ದವ್ರಿಗೆ ನಾವು ಈ ಮಾಹಿತಿ ಕೊಟ್ಟೆವು. 4-4 ಸಲ ಮಾಹಿತಿ ಕೊಟ್ಟೆವು, ಪೊಲೀಸ್ ಸ್ಟೇಷನ್ ಕೊಟ್ಟೆವು, SP ಕೊಟ್ಟೆವು, ಎಲ್ಲ ಕೊಟ್ಟರಿ. ನಮಗೆ ಹೊಳ್ಯಾಗ ಹೋದ್ರೆ ಮುಳುಗಿಸ್ತೇವೆ ಅಂತಾರೆ ಅವ್ರು. ಮತ್ತೇನಿಲ್ಲ, ನೀವು ಹೊಳ್ಯಾಗ ಆಡಬೇಡ್ರಿ ಅವರ ಆಡ್ಲಿ ಅಂತಾರೆ. ಅವ್ರು ಓಡೋಕ್ರೆ ಹೆಣ್ಮಕ್ಳು ಹೆಚ್ಚಿ ಹೆಣ್ಮಕ್ಳು ಮಮ್ಮಿ ಬರ್ತಾರೆ ಅಂತ ಹೇಳಿ ಹೆಣ್ಮಕ್ಳನ್ನ ಅವ್ರ ಹೆಣ್ಮಕ್ಳು ಅಲ್ಲಿ ಹೋಗ್ಕೊಳ್ಳೋ ಸರ ಉಸಿರು ತೆಗ್ದುಬಿಡ್ತಾರೆ ಗಂಡ್ಮಕ್ಳು. ನಮ್ಗೆ ಅವು ಹೆಣ್ಮಕ್ಳು ಬಂದು ನಮ್ಮ ಡಬ್ಬಳಿಕೆ ಮಾಡ್ತಾರೆ.